ತ್ರಿವಿಕ್ರಮ, ಯಾಕೋ ಡಲ್ಲ ಕೂತ್ಬಿಟ್ಟೆ? ಏನಾಯ್ತು? ತಿಂಡಿನೂ ಸರಿಗೆ ತಿಂದೆ ಬಂದ್ಬಿಟ್ಟೆ. ಅದು ಶಿವಾನಿ. ನೀನ್ ಶಿವಾನಿನ್ ಮದುವೆ ಆಗ್ಬೇಕಷ್ಟೇ ತಾನೆ? ನಾನೇ ನಿಂತು ನಿನ್ ಮದುವೆ ಮಾಡಿಸ್ತೀನಪ್ಪ, ಸರಿನಾ? ಆದಷ್ಟು ಬೇಗ ಶಿವಾನಿ ಮತ್ತೆ ತ್ರಿವಿಕ್ರಮ್ನ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಇದ್ದೀನಿ. ಬಾ. ತ್ರಿವಿಕ್ರಮ್, ತ್ರಿಶೂಲ್, ಬಾ. ದಿಗ್ವಿಜಯ್, ಅಲ್ಲೇ ನಿಂತ್ಕೋ. ಯಾಕಮ್ಮ? ಯಾಕೆ ಅಂದ್ರೆ ತ್ರಿಶೂಲನ್ನ ನಿನ್ನ ಮನಸ್ಸಿಗೆ ಬಂದ ಹಾಗೆ ಕರ್ಕೊಂಡು ಬಂದ್ರೆ ನಾನ್ ಸುಮ್ನಿದ್ ಬಿಡ್ತೀನ? ಖಂಡಿತ ಸುಮ್ನಿರಲ್ಲ. ಈ ಮನೆ ವಾರಸ್ದಾರನ್ನ ಆರತಿ ಮಾಡಿ ಒಳಗ್ ಕರ್ಕೋಬೇಕು. ತ್ರಿಶೂಲ್, ಬಲಗಾಲಿಟ್ಟು ಒಳಗ್ ಬಾಪ. ನಡಿಯಪ್ಪ. ತ್ರಿಶೂಲ್, ಇನ್ಮೇಲಿಂದ ನೀನೇ ಈ ಮನೆ ವಾರಸ್ತಾರ. ಇಷ್ಟು ವರ್ಷ ನಿನ್ ಏನ್ ಗೌರವ ಸಿಕ್ಕಿಲ್ವೋ ಅದೆಲ್ಲ ಇನ್ಮೇಲೆ ಸಿಕ್ಕತ್ತೆ. ನೀನ್ ಯಾವುದಕ್ಕೂ ಅಂಜೋ ಅವಶ್ಯಕತೆ ಇಲ್ಲ. ನೀನು ಬಯಸಿದ್ದು ನಿನ್ ಕಣ್ ಮುಂದೆ ಬಂದು ಬೀಳತ್ತೆ. ಬೇಡಪ್ಪ, ನಾನು ಮನೆ ಮಗ ಅಂದಿದ ತಕ್ಷಣ ನನ್ನನ್ನು ಬೇರೆ ಥರ ನೋಡಬೇಡಿ. ಇಷ್ಟು ದಿವಸ ನಾನು ಹೇಗಿದ್ನೋ ಹಾಗೆ ಇರಕ್ ಬಿಡಿ. ಸಂಬಂಧದ ಮುಂದೆ ಯಾವ ಸ್ಥಾನಮಾನನೂ ದೊಡ್ಡದಲ್ಲ. ಹಾಗಲ್ಲ ಕಣ, ಹೊರಗಿನ ಸಮಾಜ. ಅಪ್ಪ ಪ್ಲೀಸ್, ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನೀಗ ಮನೆಗೆ ಬರೋದ್ರಿಂದ ಯಾರ ಮನಸ್ಸು ಒಡೆದೋಗ್ಬಾರ್ದು. ಈ ಮನೆ ಹೇಗಿತ್ತು ಹಾಗೇ ಇರಬೇಕು, ಅದು ನನ್ನ ಉದ್ದೇಶ. ನನಗೆ ಯಾವತ್ತಿದ್ರು ಇವರೇ ಚಿಕ್ಕ ಯಜಮಾನ್ರು. ಚಿಕ್ಕ ಯಜಮಾನ್ರೆ, ನನಗೆ ಮಾತು ಬಂದಾಗಿಂದ ನಿಮ್ಮನ್ನ ಚಿಕ್ಕ ಯಜಮಾನ್ರು ಅಂತಾನೆ ಕರಿತಾ ಇದ್ದೀನಿ. ಆದ್ರೆ ನಾನು ಈ ಮನೆಗೆ ದತ್ತು ಮಗ ಆಗಿ ಬಂದ ಮೇಲೆ ನೀವು ನನಗೆ ಬ್ರೋ ಅಂತ ಕರೆಯಕ್ಕೆ ಹೇಳಿ ತಮ್ಮನ ಸ್ಥಾನ ಕೊಟ್ಟಿದ್ದೀರಾ. ನನಗೆ ಆ ಸ್ಥಾನನೇ ಸಾಕು. ಚಿಕ್ಕ ಯಜಮಾನ್ರೆ, ನಾನು ಈ ಮನೆಗೆ ಬಂದೆ ಅಂದ ತಕ್ಷಣ ನೀವು ಈ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನೀವು ಇಲ್ಲೇ ಇರಬೇಕು. ಇಷ್ಟು ವರ್ಷ ನಿಮಗೆ ಈ ಮನೆಯಲ್ಲಿ ಏನು ಗೌರವ ಸಿಗ್ತಾ ಇತ್ತೋ ಇನ್ ಮುಂದೆನೂ ಅದೇ ಸಿಗ್ಬೇಕು. ಸಿಗತ್ತೆ. ಚಿಕ್ಕ ಯಜಮಾನ್ರೆ, ನೀವು ನಮ್ಮ ಜೊತೆಗೆ ಇರ್ತೀರಾ ಅಲ್ವಾ? ಇಲ್ಲಿಂದ ಹೋಗೋದಿಲ್ಲ ಅಲ್ವಾ? ಮಾತಾಡಿ ಚಿಕ್ಕ ಯಜಮಾನ್ರೆ. ಮಾತಾಡಕ್ಕೆ ಏನೋ ಇದೆ, ಅವನು ಇಲ್ಲೇ ಇರ್ತಾನೆ ಅಲ್ವಾ ತ್ರಿವಿಕ್ರಮ್? ಇರ್ತೀನಿ.
ತ್ರಿಶೂಲ್, ಇನ್ನ ಎಷ್ಟೆಲ್ಲ ಗೋಳ್ ಹೊಯ್ಕೊಂಡೆ. ಕೆಲ್ಸದವನು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ದೆ. ಒಂದಿನಾನು ನಿನ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಲಿಲ್ಲ. ಎಂತ ಕೆಟ್ಟ ತಾಯಿ ನಾನು. ಅಯ್ಯೋ ಅಮ್ಮೋರೆ, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಜಗತ್ತಲ್ಲಿ ಕೆಟ್ಟ ಮಕ್ಕಳಿರ್ಬೋದೇ ಹೊರತು ಕೆಟ್ಟ ತಾಯಿ ಎಲ್ಲೂ ಇರೋದಿಲ್ಲ. ನಾನಿನ್ನ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ಅದೇ ಸಾಕಲ್ಲ ನನ್ನ ಕೆಟ್ಟ ತಾಯಿ ಅನ್ನೋದಕ್ಕೆ. ಅಮ್ಮೋರೆ, ಯಾಕೆ ಹಾಗೆಲ್ಲ ಅನ್ಕೋತೀರಾ ನೀವು? ನಿಮ್ಮ ಮಾತಿಂದ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀವು ನನ್ನ ಸ್ಥಾನಕ್ಕೆ ತಕ್ಕಂತೆ ನನ್ನ ಮಾತಾಡಿಸ್ತಾ ಇದ್ರಿ ಅಷ್ಟೇ. ನೀವು ಬೈಯೋದ್ರಲ್ಲೂ ನನಗೆ ಪ್ರೀತಿ ಕಾಣಿಸೋದು. ಆದ್ರೂ ತ್ರಿಶೂಲ್, ನನ್ನನ್ನ ಕ್ಷಮಿಸ್ತೀಯೇನೋ? ಅಯ್ಯೋ, ಯಾಕೆ ಈ ತರ ಎಲ್ಲ ಮಾತಾಡ್ ಕಟ್ಟಾಗ್ತೀರಾ ನನ್ನ? ಪ್ಲೀಸ್ ಅಮ್ಮೋರೆ. ನಂದೊಂದು ಆಸೆ ತ್ರಿಶೂಲ್, ಈಡೇರಿಸ್ತೀಯಾ? ಹಾ ಮೋರೆ, ಹೇಳಿ. ಒಂದೇ ಒಂದ್ಸಾರಿ ನನ್ನ ಅಮ್ಮ ಅಂತ ಕರಿತೀನೋ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಇಷ್ಟ ಇಲ್ವೇನೋ? ಛೇ, ಆಗಲ್ಲ. ಮತ್ತೆ ಒಂದ್ಸಾರಿ ಕರೆಯೋ. ಅಮ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ. ಇಷ್ಟು ವರ್ಷ ಅವನ್ ಇಲ್ದೆ ನಾನ್ ಕಳೆದ್ಬಿಟ್ಟೆ. ನನ್ ಕಲ್ ಬಳ್ಳಿನೇ ದೂರ ಮಾಡಿ ಬದುಕ್ಬಿಟ್ಟೆ. ಇನ್ಮೇಲಾದ್ರೂ ಅವನ್ ಜೊತೆ ಇರಕ್ ಅವಕಾಶ ಮಾಡ್ಕೊಡು. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ನೋಡಪ್ಪ, ಇನ್ಮೇಲೆ ಮಧುಮತಿ ನಿಮ್ ತಾಯಿ ಅಲ್ಲ, ದಮಯಂತಿ ನಿಮ್ಮ ಸಾಕ್ಷಾತ್ ತಾಯಿ. ಇನ್ಮೇಲೆ ನೀನು ಅವ್ರನ್ನ ಅಮ್ಮ ಅಂತ ಕರಿಬೇಕು. ಜಗತ್ತೂಗೋ ಜನನಿ ಜೀವದ ಜೀವ ತಾಯಿ, ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಅವ್ನ್ ನನ್ ರಕ್ತ, ಅವ್ನ್ ನನ್ ಹೊಟ್ಟೆಲ್ ಹುಟ್ಟಿರೋ ಕೂಸು. ಗುಣದವಳು ನಾನ್ ಸೆರಗೊಡ್ತಾ ಇದ್ದೀನಿ. ಭಿಕ್ಷೆ ರೂಪದಲ್ಲಿ ನನ್ ಮಗನ ಕೊಟ್ಬಿಡು ಮಧುಮತಿ. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗತ್ತೂಗೋ ಜನನಿ ಜೀವದ ಜೀವ ತಾಯಿ, ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಮುಗೀತು, ಎಲ್ಲ ಕಂಪ್ಲೀಟ್ ಆಗಿ ಉಲ್ಟಾ ಆಗೋಯ್ತು. ತ್ರಿಶೂಲ್ ಎಷ್ಟು ಈಸಿಯಾಗಿ ಈ ಮನೆ ಪರ್ಮನೆಂಟ್ ಸದಸ್ಯ ಆಗೋದ.
ಇಷ್ಟು ದಿನ ಈ ಮನೆಯವರು ನನಗೆ ಸಪೋರ್ಟ್ ಮಾಡ್ಕೊಂಡಿದ್ರು. ನಿಜವಾದ ಮಗ ಅವನು ಅಂತ ಗೊತ್ತಾದ ತಕ್ಷಣ ಅವನ ಕಡೆ ವಾಲ್ಬಿಟ್ರ. ನನ್ನ ಹತ್ರ ಇದ್ದಿದ್ದು ಎಲ್ಲದನ್ನ ಒಂದೇ ಸೆಕೆಂಡಲ್ಲಿ ಕಿತ್ಕೊಂಡು ಅನ್ಸ್ತಾ ಇದೆ. ಅಂದ್ರೆ ನಾನ್ ಡ್ರೈವರ್ ಮಗನ್ ತರ ಬದುಕ್ಬೇಕಾ? ನೋ, ನೆವರ್. ಕಿಂಗ್ ಯಾವತ್ತಿದ್ರು ಕಿಂಗೆ. ನಾನ್ ತ್ರಿವಿಕ್ರಮ್. ನಾನ್ ಬದುಕದ್ ಹೀಗೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಅಳಿಮಯ್ಯ, ಯಾಕೋ ಅಳಿಮಯ್ಯ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು? ಹಳಿಮಯ ಅಂತ ಕರೆದು ಉರ್ಸೋದಕ್ ಬಂದಿದ್ದೀರಾ? ಲೇ ಅಳಿಮಯ್ಯ, ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಉರ್ಸಕ್ಕೆ ಅಂತೀಯಲ್ಲೋ, ಏನಾಗಿದೆಯಾ ನಿನ್ಗೆ? ಏನಾಗಿದ್ಯಾ? ಒಳಗೆ ಏನ್ ನಡೀತು ಅಂತ ಗೊತ್ತಿದ್ರು ಮತ್ತೆ ಅದನ್ನೇ ಕೇಳ್ತಿದಿರಲ್ಲ. ಅಳಿಮಯ್ಯ ಮಾವ, ನಾನ್ ತ್ರಿವಿಕ್ರಮ್, ನಿಮ್ ಅಳಿಮಯ ಅಲ್ಲ. ನಿಮ್ ನಿಜವಾದ ಅಳಿಮಯ ಒಳಗಿದ್ದಾನೆ, ಹೋಗ್ ನೋಡಿ. ಯಾರು? ಆ ತ್ರಿಶೂಲ? ಚಾನ್ಸೇ ಇಲ್ಲ. ಯಾವನ್ನ ಕರ್ಕೊಂಡ್ಬಂದು ನನ್ನ ಅಳಿಮಯ್ಯ ಅಂದ್ರೆ ಒಪ್ಕೊಳಕ್ ನಾನೇನ್ ದಡ್ಡ ಅನ್ಕೊಂಡಿದೀಯಾ? ಯಾವತ್ತಿದ್ರು ನನಗೆ ನೀನೇ ಅಳಿಮಯ್ಯ. ಆದ್ರೆ ಇಡೀ ಮನೆ ಒಪ್ಪಿರೋದು ಅವನನ್ನ. ಆಗಿರ್ಬೋದು, ಆದ್ರೆ ನಾನು ಅಳಿಮಯ್ಯ ಅಂತ ಒಪ್ಕೊಂಡಿರೋದು ನಿನ್ನ. ಇವತ್ತು ಅವನ್ನ, ನಾಳೆ ಇನ್ನೊಬ್ಬನ್ ಕರ್ಕೊಬಂದು ಈ ಮನೆ ವಾರಸ್ದಾರ ಅಂದ್ರೆ ತಲೆ ಅಳ್ಳಾಡ್ಸಕ್ ನಾನೇನ್ ಕೋಲೆ ಬಸ್ವ ಅನ್ಕೊಂಡಿದ್ಯಾ? ಅಳಿಮಯ್ಯ ಯಾರು ಏನೇ ಅನ್ಲಿ, ಬೊಂಬಡ ಬಜಾಯಿಸ್ಲಿ, ನನ್ನ ಅಳಿಮಯ್ಯ ನೀನೆ, ಈ ಮನೆ ಮಗ ಅಷ್ಟೇ. ಈ ಮನೇಲಿ ನಂಗೆ ಯಾರು ಸಪೋರ್ಟ್ ಇಲ್ಲ ಅನ್ಕೊಂಡಿದ್ದೆ. ಬಟ್ ಇವ್ರೊಬ್ರಾದ್ರೂ ಇದಾರಲ್ಲ, ಅಷ್ಟು ಸಾಕು. ಯಾವತ್ತು ಒಂದೇ ಎರಡಾಗೋದು. ತ್ರಿಶೂಲ್, ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಬಿಡ. ನಿನ್ ಕೈ ಕಟ್ಟಿದ ರಾಖಿನ ನಾನೇ ಕಿತ್ಕೊಂಡೆ ಅಲ್ವಾ? ನಾನು ಎಷ್ಟು ಕೆಟ್ಟ ತಂಗಿ ಇರ್ಬೋದು. ನಾನೇ ನಿನ್ ಕೈಯಿಂದ ರಾಖಿ ಕಿತ್ಕೊಂಡೆ ಅಲ್ವಾ? ಈಗ ನಾನೇ ಈ ರಾಖಿನ ನಿನ್ ಕೈ ಕಟ್ತೀನಿ. ಏನಮ್ಮ? ಯಾಕ್ರಿ ನಮ್ಮ ಹೊರಟ್ಬಿಟ್ರಿ? ಇನ್ನು ನಾನು ನಿಮ್ಗೆ ಒಳ್ಳೆ ಅಣ್ಣ ಅಲ್ವಾ? ನನ್ಗಿನ್ನೂ ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೇಳ್ಕೊಡಿರಿ ನಮ್ಮ. ಒಳ್ಳೆ ಅಣ್ಣ ಅಂತ ಅನ್ಸ್ಕೋತೀನಿ, ತಂಗಿ ಪ್ರೀತಿ ಪಡ್ಕೋತೀನಿ. ನೀನ್ ಒಳ್ಳೆ ಅಣ್ಣ ಆಗೇ ಇದೆಯಾ? ನಾನ್ ಒಳ್ಳೆ ತಂಗಿ ಆಗ್ಬೇಕಷ್ಟೆ. ನೀನು ತುಂಬಾ ಹರ್ಟ್ ಮಾಡಿದೀನಿ. ಐ ಆಮ್ ಸಾರಿ ಅಣ್ಣ. ನೀವು ಇವಾಗ ರಾಖಿ ಕಟ್ಬೇಕು ಅಂತ ಬಂದ್ರಿ ತಾನೆ? ಕಟ್ಟದೆ ಯಾಕೆ ಹಂಗೆ ಹೋದ್ರಿ? ಅನ್ಕೊಂಡ್ರೆ ಭಯನಾ? ಭಯ ಅಲ್ಲ, ನಾನ್ ಮಾಡಿರೋ ಬೇಜಾರಿಗೆ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ಹಂಗೆಲ್ಲ ಹೇಳ್ಬೇಡಿರಿ ನಮ್ಮ. ನಾನೇನು ದೇವಲೋಕದಿಂದ ಇಳಿದ್ ಬಂದವನಾ? ಕಟ್ಟಿರಾಕಿ ತೋಳಿ, ಕಟ್ಟಿರಾಕಿ. ರಾಖಿ ಕಟ್ಟಿದ್ಮೇಲೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಕೊಡೋದು? ನನಗೆ ಗಿಫ್ಟ್ ಸಿಕ್ಕಾಗಿದೆ. ನನ್ ಕಣ್ಮುಂದೆನೆ ಇದೆ. ಕಣ್ಮುಂದೆ ಇದೆಯಾ? ಎಲ್ಲಿ? ನೀನೆ.
ಎಲ್ಲ ರಕ್ಷಾ ಬಂಧನಕ್ಕೂ ಅಣ್ಣಂದಿರೋ ತಂಗಿರ್ಗೆ ಗಿಫ್ಟ್ ಕೊಡ್ತಾರೆ. ಆದ್ರೆ ನನಗೆ ಅಣ್ಣನೇ ಗಿಫ್ಟ್ ಆಗಿ ಸಿಕ್ಕಿದಾನೆ. ಇದಕ್ಕಿಂತ ಇನ್ನೇನ್ ಬೇಕು? ಈ ಅಣ್ಣಂಗೂ ರಾಖಿ ಜೊತೆಗೆ ಇನ್ನೊಂದು ಗಿಫ್ಟ್ ಸಿಕ್ಕಿದೆ. ಅದು ರೀನಮ್ಮ ಅನ್ನೋ ಒಂದು ತಂಗಿ. ಸರಿ ಅಣ್ಣ, ನಾನು ರೂಮ್ಗೆ ಹೋಗ್ತೀನಿ. ನೀನ್ ಮಲ್ಕೋ, ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್. ಮನೇಲಿ ಎಲ್ಲರೂ ಚೇಂಜ್ ಆಗ್ತಾ ಇದ್ದಾರೆ. ಇಷ್ಟು ದಿನ ಕೆಲ್ಸದವನಾಗಿದ್ದ ತ್ರಿಶೂಲ್ನ ಮನೆ ಮಗ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ನು ಮನೆ ಮಗ ಆದ್ರೆ ನಾನೇನು? ತ್ರಿಶೂಲು ಸದ್ಯಕ್ಕೆ ಮನೇಲಿ ಇರು ಅಂತ ಹೇಳಿದ್ದಾನೆ. ಅದು ಎಷ್ಟು ದಿನ ಅಂತ ಗೊತ್ತಿಲ್ಲ. ನಾನೀ ಮನೆ ಮಗ ಆಗಿದ್ದೆ ಅಂತ ಒಂದೇ ಕಾರಣಕ್ಕೆ ನನ್ನ ಈ ಮನೇಲಿ ಉಳಿಸ್ಕೊಂಡಿದ್ದಾರೆ. ಅದು ಯಾಕೋ ಪರ್ಮನೆಂಟ್ ಅಲ್ಲ ಅನ್ಸ್ತಾ ಇದೆ. ನನಗೆ ಅಂತ ಈ ಮನೇಲಿ ಯಾರು ಇಲ್ಲ. ನನಗೆ ಅಂತ ಇರೋದು ಶಿವಾನಿ ಒಬ್ಳೆ. ಸ್ವಲ್ಪ ಯಾಮಾರಿದ್ರು ಈ ತ್ರಿಶೂಲ್ ನನ್ನಿಂದ ಕಿತ್ಕೋತಾನೆ. ಇಲ್ಲ, ಶಿವಾನಿ ನಾನು ಕಳ್ಕೊಳ್ಳಲ್ಲ. ಈ ಮನೇಲೆ ಇದ್ಕೊಂಡು ಆ ತ್ರಿಶೂಲ್ಗೆ ಏನಾದ್ರೂ ಮಾಡಬೇಕು. ಅವಾಗ್ಲೇ ನನ್ನ ಬೇಳೆಕಾಳನ್ನ ನಾನು ಬೇಯಿಸ್ಕೊಳಕ್ಕಾಗದು. ಎಲ್ರೂ ಮುಂದೆ ತುಂಬಾ ಒಳ್ಳೆಯವನಾಗಿದ್ದು ಹಿಂದೆ ಚಾಕೋರಿಬೇಕು. ಇವತ್ತಿಂದ ಈ ಕ್ಷಣದಿಂದ ನನ್ನ ಡಬಲ್ ಗೇಮ್ ಸ್ಟಾರ್ಟ್ಸ್. ಅರೆ, ಇದೇನಿದು? ಎಲ್ರು ತಟ್ಟೆ ಮುಂದೆ ಕಾಯ್ತಾ ಕೂತಿದ್ದೀರಾ? ಓ, ಅಕ್ಕಂಗೋಸ್ಕರ ವೇಟಿಂಗಾ? ಅಕ್ಕ ಬರ್ತಾ ಇದ್ದಾಳೆ ನೋಡಿ. ಖಾಲಿ ತಟ್ಟೆ ಖಾಲಿ ಹೊಟ್ಟೆ ಯಾವತ್ತು ಖಾಲಿ ಇರಬಾರ್ದಂತೆ. ಬಡಿಸ್ರಮ್ಮ, ತಿನ್ನೋಣ. ತಾಳೋ ಗೋವಿಂದ, ನಾವು ಕಾಯ್ತಾ ಇರೋದು ನನ್ನ ಮೊಮ್ಮಗ ಬರ್ಲಿ ಅಂತ. ಮೊಮ್ಮಗನ್ಗ? ಅರೆ ಬಂದಲ್ಲ, ಬಾರೋ ಅಳಿಮಯ್ಯ ಬಾರೋ. ಹೊಟ್ಟೆ ತಾಳ ಆಗ್ತಿದೆ ಇವರಿಗೆ. ನೀನಿಲ್ಲ ಅಂದ್ರೆ ಗಂಟ್ಲಲ್ಲಿ ತಿಂಡಿನೇ ಇಳಿಯಲ್ವಂತೆ. ಕುತ್ಕೋ, ಬಿಡ್ಸಮ್ಮ ತಿನ್ನೋಣ. ರೀನಾ, ತ್ರಿಶೂಲನ ಕರೆದು ಬಂದೇನಮ್ಮ? ಹಾ, ರೆಡಿ ಆಗ್ತಿದ್ದ. ಇನ್ನೇನ್ ಬರ್ಬೋದೇನೋ. ಬಂದೇ ಬಿಟ್ನಲ್ಲ. ಯಾಕೋ ಇಷ್ಟೊತ್ತು ಮಾಡಿದೆ? ಬಾ ತಿಡಿತೀನಿ. ಅಣ್ಣ, ನೀನ್ ಬಂದಿಲ್ಲ ಅಂತ ಯಾರು ತಿಂಡಿನೇ ತಿಂದಿಲ್ಲ. ಬಾ ಕುತ್ಕೋ. ನನಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರಾ? ಚಚೆ, ಸಾರಿ. ಅದಕ್ಕೆಲ್ಲ ಯಾಕೋ ಸಾರಿ. ಬಾ ಕೂತ್ಕೋ. ಯಾಕೋ ನಿಂತ ಇದೆಯಾ? ಕೂತ್ಕೋ. ತ್ರಿಶೂಲ್, ನಾನು ನಿನಗೊಂದು ಮಾತು ಹೇಳಿದ್ದೆ. ಒಂದಲ್ಲ ಒಂದಿನ ಎಲ್ರ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ. ಆ ಮಾತು ನಿಜ ಆಯ್ತು ಅಲ್ವಾ? ತ್ರಿಶೂಲ್, ತ್ರಿಶೂಲ್ಗೆ ಯಾರು ತಿಂಡಿ ಬಡಿಸಿದ್ದು? ಏನ್ ಮಾಡ್ತಾ ಇದ್ದ ಮಯಂತಿ? ನನ್ನ ಮಗನ್ಗೆ ನನ್ನ ಕೈಯಾರೆ ತಿನ್ನಿಸ್ತೀನಿ.
23 ವರ್ಷದಲ್ಲಿ ಒಂದ್ ದಿನಾನೂ ನಿನ್ಗೆ ಊಟ ಮಾಡಿಸಿಲ್ಲ, ತಿಂಡಿ ತಿನ್ಸಿಲ್ಲ. ಈಗ ಅವಕಾಶ ಬಂದಿದೆ, ತಿನ್ನು ಮಗನೆ. ಬ್ರೋ, ತಿಂಡಿ ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ದೇ ಇರುತ್ತಾ? ತಿಂಡಿ ಜೊತೆ ಅಮ್ಮನ ಪ್ರೀತಿನೂ ಸೇರ್ಕೊಂಡಿದೆ ಅಂದಾಗ ಇನ್ನೂ ರುಚಿಯಾಗಿರುತ್ತೆ ಅಲ್ವಾ? ತ್ರಿಶೂಲ್, ನೀನು ರೀನಾನು ಇಬ್ರು ದೃಷ್ಟಿ ತೆಗೆಸ್ಕೊಳ್ಳಿ. ಎಲ್ಲಿ ನನ್ ಕಣ್ಣು ದೃಷ್ಟಿನೇ ತಾಗುತ್ತೋ ಏನೋ.